ಹೃದಯಾಃ ತನ್ನಮಸ್ಯೆ ಗುರುನ್ಮಮ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತದ ಆದಿಪರ್ವದಲ್ಲಿ 55ನೇ ಅಧ್ಯಾಯದಲ್ಲಿ ಇವತ್ತು 45ನೇ ಶ್ಲೋಕ. ನಾ ಪ್ರೀತಿರುಪಪದ್ಯೇತ ಯಥಾ ಪ್ರಾಪ್ಯ ತ್ರಿವಿಷ್ಟಪಂ ಪುಣ್ಯಂ ತಥೇದಮಾಖ್ಯಾನಂ ಶ್ರುತ್ವಾ ಪ್ರೀತಿರ್ಭವತ್ಯುತ ಕುಲಸ್ಯ ವೃದ್ಧಯೇ ರಾಜನ್ ಆಯುಷೋ ವಿಜಯಾಯ ಚ. ಮಹಾಭಾರತದ ಶ್ರವಣ ಮಾಡುವ, ಅಧ್ಯಯನ ಮಾಡುವ ಫಲವನ್ನ ತಿಳಿಸ್ತಾ ಇದ್ದಾರೆ ವೈಶಂಪಾಯನರು. ಈ ವಿಷಯವನ್ನ ಜನಮೇಜಯ ರಾಜನಿಗೆ ಹೇಳ್ತಾ ಬರ್ತಾ ಇದ್ದಾರೆ. ಯಾರು ಸ್ವರ್ಗಲೋಕವನ್ನ ಪಡಿತಾರೋ ಅವರಿಗೆ ಅಸಮಾಧಾನ ಅಂತನ್ನೋದು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇಷ್ಟಪಟ್ಟದ್ದೆಲ್ಲ ಸಿಗುವಂತಹ ಲೋಕ ಸ್ವರ್ಗಲೋಕ. ಅಂತಹ ಸ್ವರ್ಗವನ್ನು ಹೊಂದಿದವರಿಗೆ ಹೇಗೆ ಅಸಮಾಧಾನ ಅನ್ನೋದಿರಲಿಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಈ ಮಹಾಭಾರತವನ್ನ ಶ್ರವಣ ಮಾಡಿ ಸಂತೋಷದಿಂದ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಮಹಾಭಾರತ ಶ್ರವಣ ಮಾಡಿದವರು ಯಾರೂ ಕೂಡ ಸಂತೋಷವಾಗಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಮಹಾಭಾರತವನ್ನ ಕೇಳೋದ್ರಿಂದ ಕುಲದ ಅಭಿವೃದ್ಧಿ ಆಗ್ತದೆ, ಆಯುಷ್ಯದ ಅಭಿವೃದ್ಧಿಯೂ ಆಗ್ತದೆ, ವಿಜಯವೂ ಉಂಟಾಗ್ತದೆ. ನಾ ಪ್ರೀತಿರುಪಪದ್ಯೇತ ಯಥಾ ಪ್ರಾಪ್ಯ ತ್ರಿವಿಷ್ಟಪಂ ಪುಣ್ಯಂ ತಥೇದಮಾಖ್ಯಾನಂ ಶ್ರುತ್ವಾ ಪ್ರೀತಿರ್ಭವತ್ಯುತ ಕುಲಸ್ಯ ವೃದ್ಧಯೇ ರಾಜನ್ ಆಯುಷೋ ವಿಜಯಾಯ ಚ. ಶೃಣು ಕೀರ್ತಯತ ಕೃತ್ಸ್ನಂ ಇತಿಹಾಸಂ ಪುರಾತನಂ ಶ್ರಾವಯೋ ಬ್ರಾಹ್ಮಣಾನ್ ಶ್ರಾದ್ಧೇ ಯಶ್ಚೇಮಂ ಪಾದಮಂತತಃ. ಇನ್ನು ಈ ಒಂದು ಮಹಾಭಾರತದ ಆಖ್ಯಾನವನ್ನ ಸಮಗ್ರವಾಗಿ ಯಾರು ಹೇಳ್ತಾರೋ ಮತ್ತೆ ಪಿತೃಕಾರ್ಯಗಳ ಸಂದರ್ಭದಲ್ಲಿ, ಮನೆಯಲ್ಲಿ ಶ್ರಾದ್ದ ಮೊದಲಾದ ಪಿತೃಕಾರ್ಯಗಳ ಸಂದರ್ಭದಲ್ಲಿ ಬ್ರಾಹ್ಮಣರನ್ನ ಉದ್ದೇಶಿಸಿ ಒಂದು ಪಾದವನ್ನಾದರೂ ಮಹಾಭಾರತದ ಈ ಒಂದು ಗ್ರಂಥವನ್ನ ಯಾರು ಹೇಳ್ತಾರೋ ಅಂಥವರಿಗೆ ಉಂಟಾಗುವ ಫಲವನ್ನ ಹೇಳ್ತೇನೆ ಕೇಳು ಅಂತಾರೆ. ಶೃಣು ಕೀರ್ತಯತ ಕೃತ್ಸ್ನಂ ಇತಿಹಾಸಂ ಪುರಾತನಂ ಶ್ರಾವಯೋ ಬ್ರಾಹ್ಮಣಾನ್ ಶ್ರಾದ್ಧೇ ಯಶ್ಚೇಮಂ ಪಾದಮಂತತಃ. ಅಕ್ಷಯಂ ಸ್ವರ್ಗಗಾಮೀಯಂ ಉಪಾವರ್ತೇತ್ ಪಿತೃನಿಹ ಪ್ರಾತರ್ಯದೇನ ಕುರುತೆ ಇಂದ್ರಿಯೈರ್ಬ್ರಾಹ್ಮಣಶ್ಚರನ್ ಮಹಾಭಾರತಮಾಖ್ಯಾನಂ ಪಶ್ಚಾತ್ ಸಂಧ್ಯಾಂ ಪ್ರಮುಚ್ಯತೆ ರಾತ್ರ್ಯಾಂ ಯದೇನ ಕುರುತ ಇಂದ್ರಿಯೈರ್ಬ್ರಾಹ್ಮಣಶ್ಚರನ್ ಮಹಾಭಾರತಮಾಖ್ಯಾಯ ಪೂರ್ವಾಂ ಸಂಧ್ಯಾಂ ಪ್ರಮುಚ್ಯತೆ.
ಹಿಂದೆ ಏನ್ ಹೇಳಿದ್ರು, ಈ ಒಂದು ಮಹಾಭಾರತವನ್ನ ಯಾರು ಸಮಗ್ರವಾಗಿ ಹೇಳ್ತಾರೋ ಅಥವಾ ಪಿತೃಕಾರ್ಯದ ಸಂದರ್ಭದಲ್ಲಿ ಬ್ರಾಹ್ಮಣರನ್ನ ಉದ್ದೇಶಿಸಿ ಒಂದು ಪಾದವನ್ನಾದರೂ ಯಾರು ಹೇಳ್ತಾರೋ ಅಂಥವರಿಗೆ ಉಂಟಾಗುವ ಫಲ ಏನು ಅಂದ್ರೆ, ಸ್ವರ್ಗಕ್ಕೆ ಹೋಗುವ ಜನರಿಗೆ ಯಾವ ಅಪೇಕ್ಷೆ ಇದೆಯೋ ಅವರು ಅಪೇಕ್ಷೆ ಪಡುವಂತಹ ಪುಣ್ಯ, ಅಕ್ಷಯವಾದ ಪುಣ್ಯ ಅದು ಸಿಗ್ತದೆ. ಅಂದ್ರೆ ಸ್ವರ್ಗ ಪ್ರಾಪ್ತಿ ಆಗ್ತದೆ ಅಂತ ಅರ್ಥ. ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಪುಣ್ಯ ಅದು ಸಿಗ್ತದೆ. ಪ್ರಾತಃ ಕಾಲದಲ್ಲಿ ಮಾಡಿದ ಪಾಪಗಳೇನಿದ್ದಾವೆ ಅದೆಲ್ಲ ಪಾಪಗಳು ಸಾಯಂಕಾಲದಲ್ಲಿ ಮಹಾಭಾರತವನ್ನ ಹೇಳೋದ್ರಿಂದ ಆ ಸಾಯಂಕಾಲದಲ್ಲಿ ಎಲ್ಲ ಪಾಪಗಳು ನಾಶವಾಗ್ತವೆ. ಹಾಗೆ ರಾತ್ರಿಯ ಕಾಲದಲ್ಲಿ ಮಾಡಿದ ಪಾಪಗಳೇನಿದ್ದಾವೆ ಆ ಎಲ್ಲ ಪಾಪಗಳು ಪ್ರಾತಃ ಕಾಲದಲ್ಲಿ ಮಹಾಭಾರತವನ್ನ ಹೇಳೋದ್ರಿಂದ ಆ ಪ್ರಾತಃ ಕಾಲದಲ್ಲಿ ನಾಶವನ್ನ ಹೊಂದುತ್ತವೆ ಅಂತರ್ಥ. ಹಾಗಾಗಿ ಎರಡು ಕಾಲಗಳಲ್ಲಿಯೂ ಕೂಡ ಮಹಾಭಾರತವನ್ನ ನಾವು ಹೇಳಬೇಕು. ಬೆಳಗ್ಗೆ ನಾವು ಮಹಾಭಾರತವನ್ನ ಹೇಳಿದ್ರೆ ರಾತ್ರಿ ಮಾಡಿದ ಎಲ್ಲ ಪಾಪಗಳು ಪರಿಹಾರ ಆಗ್ತದೆ. ಸಾಯಂಕಾಲ ನಾವು ಮಹಾಭಾರತವನ್ನು ಹೇಳಿದರೆ ಹಗಲು ಹೊತ್ತಿನಲ್ಲಿ ಮಾಡಿದ ಎಲ್ಲ ಪಾಪಗಳು ಪರಿಹಾರವಾಗ್ತದೆ. ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಅಕ್ಷಯ ಪುಣ್ಯ ಏನಿದೆ ಅದು ಸಿಗ್ತದೆ. ಮಹಾಭಾರತಮಾಖ್ಯಾಯ ಪಶ್ಚಾತ್ ಸಂಧ್ಯಾಂ ಪ್ರಮುಚ್ಯತೆ. ಮೊದಲು ಅಕ್ಷಯಂ ಸ್ವರ್ಗಗಾಮೀಯಂ ಉಪಾವರ್ತೇತ್ ಪಿತೃನಿಹ ಪ್ರಾತರ್ಯದೇನ ಕುರುತೆ ಇಂದ್ರಿಯೈರ್ಬ್ರಾಹ್ಮಣಶ್ಚರನ್. ಮಹಾಭಾರತಮಾಖ್ಯಾಯ ಪಶ್ಚಾತ್ ಸಂಧ್ಯಾಂ ಪ್ರಮುಚ್ಯತೆ ರಾತ್ರ್ಯಾಂ ಯದೇನ ಕುರುತ ಇಂದ್ರಿಯೈರ್ಬ್ರಾಹ್ಮಣಶ್ಚರನ್. ಮಹಾಭಾರತಮಾಖ್ಯಾಯ ಪೂರ್ವಾಂ ಸಂಧ್ಯಾಂ ಪ್ರಮುಚ್ಯತೆ. ಭಾರತಾನಾಂ ಮಹಜ್ಜನ್ಮ. ಹೇಳಿ. ಅದು ಲಕ್ಷಾಲಂಕಾರ ಇದೆ ಆಚಾರ್ಯ. ಇದು ಅಕ್ಷಯಂ ಸ್ವರ್ಗಗಾಮೀಯಂ ಅದಕ್ಕೆ ಸ್ವಲ್ಪ ಒಂದು ಚೂರು. ಹೌದು ಹೌದು ಆಚಾರ್ಯ. ಅಕ್ಷಯ್ಯಂ ಸ್ವರ್ಗಗಾಮೀಯಂ ಉಪಾವರ್ತೇತ್ ಪಿತೃನಿಹ ಪ್ರಾತರ್ಯದೇನ ಕುರುತೆ ಇಂದ್ರಿಯೈರ್ಬ್ರಾಹ್ಮಣಶ್ಚರನ್. ಅಕ್ಷಯ್ಯಂ ಸ್ವರ್ಗಗಾಮೀಯಂ ಇತ್ಯತ್ರ ಸ್ವರ್ಗಗಾಮಿನಾಂ ಅಪೇಕ್ಷಿತಂ ಸ್ವರ್ಗಗಾಮೀಯಂ ಅಕ್ಷಯ್ಯಂ ಸ್ಥಾನಂ ಸುಖಂ ವಾ ತಸ್ಯ ಪಿತೃನುಪತಿಷ್ಠತಿ. ಅಲ್ಲೇನಿದೆ ಶ್ಲೋಕದಲ್ಲಿ ಅಕ್ಷಯ್ಯಂ ಸ್ವರ್ಗಗಾಮೀಯಂ ಉಪಾವರ್ತೇತ್ ಪಿತೃನಿಹ ಅಂತಿದೆ. ಅದಕ್ಕೆ ಸರಿಯಾಗಿ ಒಂದೇ ಸಲಿಗೆ ಅರ್ಥ ಗೊತ್ತಾಗೋದಿಲ್ಲ. ಅದಕ್ಕೆ ಅದನ್ನು ವಿವರಣೆ ಮಾಡಿದ್ದಾರೆ ವಾದರಾಜ ಸ್ವಾಮಿಗಳು. ಸ್ವರ್ಗಗಾಮಿನಾಂ ಅಪೇಕ್ಷಿತಂ, ಯಾರು ಸ್ವರ್ಗಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಇದೆಯೋ ಅಂಥವರಿಗೆ ಅಪೇಕ್ಷಿತವಾದದ್ದೇನಿದೆ ಯಾವುದು? ಸ್ವರ್ಗಗಾಮೀಯಂ ಸ್ಥಾನಂ ಅಥವಾ ಸುಖಂಬ. ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಸುಖ, ಸ್ಥಾನ, ಅಕ್ಷಯವಾದಂತಹ ಸ್ಥಾನ, ಸುಖ ಅದು ಪಿತೃನ್ ಉಪತಿಷ್ಠತಿ, ಅವರ ಪಿತೃಗಳಿಗೆ ಸಿಗ್ತದೆ. ಅಂದ್ರೆ ಶ್ರಾದ್ದ ಕಾಲದಲ್ಲಿ ಈ ಮಹಾಭಾರತದ ಶ್ರವಣವನ್ನ ಮಾಡಿಸಿದರೆ ಆವಾಗ ಆ ಪಿತೃಗಳ ಉದ್ದೇಶದಿಂದ ನಾವು ಮಾಡಿರ್ತಕ್ಕಂತಹ ಶ್ರಾದ್ದ ಏನಿದೆ ಅದು ಭಗವಂತನ ಚಿತ್ತಕ್ಕೆ ಬಂದು ಪಿತೃಗಳಿಗೆ ಸ್ವರ್ಗ ಆಗ್ತದೆ, ಸ್ವರ್ಗ ಪ್ರಾಪ್ತಿ ಆಗ್ತದೆ ಅಂತ ಅರ್ಥ. ಅನ್ನಪಾನಂ ತತ್ ಇತಿ ಪಾಠೇ ಸ್ಪಷ್ಟೋ ಅರ್ಥ. ಮತ್ತೊಂದು ಪಾಠ ಇದೆ ಅಂತ, ಅನ್ನಪಾನಂ ತತ್ ಅಂತ ಒಂದು ಪಾಠ ಇದೆ ಅಂತಾರೆ. ಅಂದ್ರೆ ಅಕ್ಷಯ್ಯಂ ಅನ್ನಪಾದಂ ತತ್ ಅಕ್ಷಯಂ ಅನ್ನಪಾದಂ ತತಶ್ಚ ಪಿತೃನ್ ತಸ್ಯೋಪತಿಷ್ಠತಿ ಅಂತ ಒಂದು ಪಾಠ ಇದೆ. ಹಾಗಿದ್ರಂತೂ ಸ್ಪಷ್ಟವಾಗಿ ಅದರ ಅರ್ಥ ಆಗ್ತದೆ ಅಂತ ಹೇಳಿದ್ದಾರೆ. ಸ್ವರ್ಗಗಾಮೀಯಂ ಅನ್ನೋ ಪಾಠ ಇದ್ರೆ ನಮಗಿದು ಗೊತ್ತಾಗಲ್ಲ ಸರಿಯಾಗಿ. ಅಕ್ಷಯಂ ಅನ್ನಪಾದಂ ತತಶ್ಚ ಪಿತೃನ್ ತಸ್ಯೋಪತಿಷ್ಠತಿ ಅಂತಿದ್ರೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಆ ಪಾಠ ಇಟ್ಟುಕೊಂಡ್ರೆ ಅಂತ ಎರಡು ಪಾಠವನ್ನ ತಿಳಿಸಿಕೊಟ್ಟಿದ್ದಾರೆ. ಆಮೇಲೆ ಪ್ರಾತರ್ಯದೇನಃ ಕುರುತೆ, ಏನಃ ಅಂದ್ರೆ ಪಾಪ.
ಮಹಾಭಾರತಮಾಖ್ಯಾಯ ಪಶ್ಚಾತ್ ಸಂಧ್ಯಾಂ ಪಶ್ಚಿಮ ಸಂಧ್ಯಾಂ ಚರನ್ ಪ್ರಾತಃ ಯದೇನಃ ಕುರುತೆ ತಸ್ಮಾದೇನ ಸಹ ಪ್ರಮುಚ್ಯತೆ ಇತಿ ಯೋಜನಾ ಏವಮುತ್ತರ ಶ್ಲೋಕೋಪಿ. ಸಾಯಂಕಾಲ ಮಾಡಿದ್ದು ಪಾಪ ಬೆಳಗ್ಗೆ ಮಹಾಭಾರತ ಓದೋದ್ರಿಂದ ಹೋಗ್ತದೆ, ಬೆಳಗ್ಗೆ ಮಾಡಿದ ಪಾಪ ಸಾಯಂಕಾಲ ಓದೋದ್ರಿಂದ ಹೋಗ್ತದೆ ಅಂತ ಹೀಗೆ ಇಟ್ಕೊಳ್ರಿ. ಮಹಾಭಾರತಂ ಅದಲ್ಲ ಭಾರತಾನಾಂ ಮಹಜ್ಜನ್ಮ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ. ತ್ರಿಭಿರ್ವರ್ಷೈರ್ಮಹಾರಾಜ ಕೃಷ್ಣದ್ವೈಪಾಯನೋಬ್ರವೀತ್ ನಿತ್ಯೋತ್ಥಿತೋ ಮಹಾಯೋಗಿ ಮಹಾಭಾರತಮಾದಿತಃ. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ಅಂತ ಹಾಗೂ ಕೂಡ ಪಾಠ ಇದೆ. ಭಾರತಾನಾಂ ಮಹಜ್ಜನ್ಮ ಮಹಾಭಾರತ ಮುಚ್ಯತೆ ಅಂತ ಹಾಗೂ ಪಾಠ ಇದೆ ಅಂತ ಎರಡು ಪಾಠಾಂತರ ತಿಳಿಸಿದ್ದಾರೆ. ಮಹಾಭಾರತ ಜನ್ಮ ಇದನ್ನ ವಾದಿರಾಜರು ತಗೊಳ್ತಾರೆ. ಭಾರತಾನಾಂ ಮಹಜ್ಜನ್ಮ ಇತ್ಯತ್ರ ಯತ್ರ ಉಚ್ಯತೆ ತನ್ ಮಹಾಭಾರತಂ ಉಚ್ಯತೆ ಇತಿ ಉತ್ತರತ್ರ ಇತಿ ಉತ್ತರ ಪದ ಆಕರ್ಷಣೆನ ಯೋಜನಾ. ಉತ್ತರದ ಪದವನ್ನು ಆಕರ್ಷಣ ಮಾಡಿಕೊಂಡು ಯೋಜನೆ ಮಾಡ್ಕೊಳ್ಬೇಕು. ಮಹಾಭಾರತಾನಾಂ ಮಹಜ್ಜನ್ಮ ಯತ್ರ ಉಚ್ಯತೆ ತನ್ ಮಹಾಭಾರತಂ ಉಚ್ಯತೆ ಅಂತ. ವೇದವ್ಯಾಸದೇವರು ಅವತಾರ ಮಾಡಿ 3ನೇ ವರ್ಷದಲ್ಲಿ ಮಹಾಭಾರತವನ್ನು ರಚನೆ ಮಾಡಿದರು. ತ್ರಿಭಿರ್ವರ್ಷೈರ್ ಮಹಾರಾಜ ಅಂತಿದೆ. ಅಂದ್ರೆ ವೇದವ್ಯಾಸದೇವರು ಅವತಾರ ಮಾಡಿ 3 ವರ್ಷಗಳ ನಂತರದಲ್ಲಿ ಮಹಾಭಾರತವನ್ನು ರಚನೆ ಮಾಡಿದರು. ಇದು ಭರತವಂಶದಲ್ಲಿ ಹುಟ್ಟಿರ್ತಕ್ಕಂತಹ ಮಹಾತ್ಮರ ಶ್ರೇಷ್ಠವಾದ ಜನ್ಮವನ್ನು ನಿರೂಪಣೆ ಮಾಡ್ತದೆ. ಆದ್ದರಿಂದ ಇದನ್ನು ಮಹಾಭಾರತ ಅಂತ ಕರೀತಾರೆ. ಈ ನಿರ್ವಚನವನ್ನ ತಿಳಿದವರು ಮಹಾಭಾರತ ಅನ್ನೋ ಒಂದು ಶಬ್ದ ಇದಕ್ಕೆ ಯಾಕೆ ಬಂತು ಅಂತ ತಿಳ್ಕೊಂಡ್ರೆ, ಅಂದ್ರೆ ಮಹಾಭಾರತ ಅನ್ನೋ ಹೆಸರು ಬರಲಿಕ್ಕೆ ಕಾರಣ ಭರತವಂಶದಲ್ಲಿ ಹುಟ್ಟಿದವರ ಶ್ರೇಷ್ಠವಾದ ಜನ್ಮವನ್ನ ನಿರೂಪಣೆ ಮಾಡೋದ್ರಿಂದ ಇದಕ್ಕೆ ಮಹಾಭಾರತ ಅಂತ ಹೆಸರು ಅಂತ ಈ ನಿರ್ವಚನವನ್ನ ಯಾರು ತಿಳ್ಕೊಳ್ತಾರೋ ಅವರು ಎಲ್ಲ ಪಾಪಗಳಿಂದಲೂ ನಿರ್ಮುಕ್ತರಾಗ್ತಾರೆ ಅಂತ. ಹೀಗೆ ಇಲ್ಲಿ ಲಕ್ಷಾಲಂಕಾರದಲ್ಲಿ ವಾದರಾಜರು ತಿಳಿಸ್ತಾರೆ. ತ್ರಿಭಿರ್ವರ್ಷೈರ್ ಮಹಾರಾಜ ಇತ್ಯತ್ರ ಅಬ್ರವೀತ್ ಸ್ವ ಅವತಾರಾನಂತರಂ ತ್ರಿಭಿರ್ವರ್ಷೈಃ ಅತೀತೈಃ ಸದ್ಭಿಃ ಉತ್ಪತ್ತ್ಯನಂತರಂ ವರ್ಷತ್ರಯೇ ಜಾತೆ ಸತಿ ಇತ್ಯರ್ಥಃ. ವೇದವ್ಯಾಸದೇವರ ಅವತಾರ ಮಾಡಿ 3 ವರ್ಷಗಳ ಅನಂತರದಲ್ಲಿ ಅಂತ ಅರ್ಥ. ಅಬ್ರವೀತ್ ಅಂದ್ರೆ ಕೃತವಾನ್, ಹೇಳಿದರು ಅಂದ್ರೆ ಈ ಗ್ರಂಥವನ್ನು ರಚನೆ ಮಾಡಿದರು ಅಂತ ಅರ್ಥ. ಅಲ್ಲ, ಮುಂದೆ ಒಂದು ಮಾತು ಬರ್ತದೆ, ಜಾತಮಾತ್ರ ಸ್ವವೃಧೆ ಸಪ್ತವರ್ಷೋಭವತ್ತದ ಅಂತ ಒಂದು ಮಾತಿದೆ. ಇತಿ ವಕ್ಷ್ಯಮಾಣತ್ವಾತ್ ಉತ್ಪತ್ತಿ ದಿನೇ ಏವ ಉಪನೀತೋ ಭೂತ್ವಾ ವರ್ಷತ್ರಯಾತ್ ಪ್ರಾಗೇವ ವೇದಾದಿಕಂ ಕೃತ್ವಾ ವರ್ಷತ್ರಯೇ ಜಾತೆ ಸತ್ಯೇವ ಭಾರತಂ ಕೃತವಾನ್ ಇತಿ ಭಾವಃ. ವೇದವ್ಯಾಸದೇವರು ಅವತಾರ ಮಾಡಿದ ತಕ್ಷಣದಲ್ಲೇನೆ 7 ವರ್ಷದ ಮಗುವಾಗೆ ಕಾಣಿಸಿಕೊಂಡಿದ್ದಾರೆ. ಕೂಡಲೇ ಅವರಿಗೆ ಉಪನಯನ ಆಗಿದೆ. ಅವರ ಉತ್ಪತ್ತಿಯಾದ ದಿನವೇ ಉಪನಯನ. ಯಾಕೆಂದ್ರೆ ಅವರು ಅವತಾರ ಮಾಡಿದ ದಿವಸವೇ 7 ವರ್ಷದ ಮಗು. ಹಾಗಾಗಿ ಅವತ್ತಿನ ದಿವಸವೇ, ಹುಟ್ಟಿದ ದಿವಸವೇ ಉಪನಯನ ಆಯ್ತು. ಅಲ್ಲಿಂದ 3 ವರ್ಷಗಳ ನಂತರದಲ್ಲಿ ಮಹಾಭಾರತದ ರಚನೆ. ಅಷ್ಟರೊಳಗೆ ವೇದಾದಿಗಳನ್ನೆಲ್ಲ ಅವರು ವಿಭಾಗ ಮಾಡಿ ಆಗಿತ್ತು. ವರ್ಷತ್ರಯಾತ್ ಪ್ರಾಗೇವ ವೇದಾದಿಕಂ ಕೃತ್ವಾ ಅಂತ 3 ವರ್ಷದ ಒಳಗೆ ಅವರು ವೇದಗಳ ವಿಭಾಗವನ್ನೆಲ್ಲ ಮಾಡಿ ಮುಗಿಸಿ ಆಗಿತ್ತು.
ವರ್ಷತ್ರಯೇ ಜಾತೆ ಸತ್ಯವ, 3 ವರ್ಷಗಳ ನಂತರದಲ್ಲಿ ಮಹಾಭಾರತವನ್ನು ರಚನೆ ಮಾಡಿದರು ಅಂತ ಹೀಗೆ ಅಭಿಪ್ರಾಯ. ಅನೇನ ಪಾಂಡವಾನಾಂ ವನವಾಸಾದಿ ನಾನಾ ಚರಿತ್ರಸ್ಯ ವಿಚಿತ್ರ ಯುದ್ಧ ಕೌಶಲಸ್ಯ ಚ ಪಾಂಡವೋತ್ಪತ್ತೇಃ ಪ್ರಾಗೇವ ವರ್ಣನಾತ್ ವ್ಯಾಸಸ್ಯ ಮಹಾಸಾರ್ವಜ್ಞಂ ಸೂಚ್ಯತೆ. ಇದರಿಂದ ಏನ್ ಗೊತ್ತಾಯ್ತು ಅಂತಂದ್ರೆ, ಪಾಂಡವರು ವನವಾಸ ಮಾಡೋದು, ವನವಾಸದಲ್ಲಿ ನಡೆದಂತಹ ಪ್ರತಿಯೊಂದು ಚರಿತ್ರೆ, ದಿನ ದಿನ ಏನೇನು ನಡೀತು ಎಲ್ಲವನ್ನೂ ಕೂಡ ಕಣ್ಣು ಕಟ್ಟುವಂತೆ ವರ್ಣನೆ ಮಾಡಿದ್ದಾರೆ ಮಹಾಭಾರತದಲ್ಲಿ. ಇದೆಲ್ಲವೂ ಕೂಡ ವೇದವ್ಯಾಸ ದೇವರು ಪಾಂಡವರು ಹುಟ್ಟೋದಕ್ಕಿಂತ ಮುಂಚೆನೆ ಬರೆದಿದ್ದಾರೆ. ಪಾಂಡವರು ಮಾಡುವಂತಹ ಯುದ್ಧದ ಕೌಶಲ್ಯ, ಅವರಲ್ಲಿ ಎಂಥ ಒಂದು ಯುದ್ಧದ ಕೌಶಲ್ಯ ಇತ್ತು, ಯಾರ್ಯಾರ ಜೊತೆಯಲ್ಲಿ ಯುದ್ಧ ಮಾಡಿದ್ರು, ಮಾಡ್ತಾರೆ ಅಂತ, ಮುಂದೆ ಯಾವ ದಿವಸ ಯಾರ್ಯಾರು ಯುದ್ಧಕ್ಕೆ ಬಂದರು, ಯಾವ್ಯಾವ ದಿವಸದಲ್ಲಿ ಯಾರ್ಯಾರ ಜೊತೆಯಲ್ಲಿ ಯಾರ್ಯಾರು ಯುದ್ಧ ಮಾಡಿದ್ರು, ಯಾವ ಬಾಣಗಳನ್ನ ಬಿಟ್ಟರು, ಯಾರ್ಯಾರು ಯಾವತ್ತು ಸತ್ರು, ಪ್ರತಿಯೊಂದನ್ನು ಕೂಡ ಯುದ್ಧದ ಆ ಒಂದು ವರ್ಣನೆಯನ್ನ ಬಹಳ ಅದ್ಭುತವಾದ ವರ್ಣನೆ ಮಾಡಿದ್ದಾರೆ. ಇದೆಲ್ಲ ಪಾಂಡವರೇ ಇನ್ನೂ ಹುಟ್ಟಿರ್ಲಿಲ್ಲ, ಆವಾಗಲೇನೆ ರಚನೆ ಮಾಡಿದ್ದಾರೆ ಮಹಾಭಾರತವನ್ನ. ಎಷ್ಟು ಅದ್ಭುತ! ಇದರಿಂದ ವೇದವ್ಯಾಸ ದೇವರ ಮಹಾ ಸಾರ್ವಜ್ಞ ಅನ್ನೋದು ತಿಳಿಯುತ್ತದೆ. ಅತಯೇವ ಕೋಕ್ಷಣ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃತ್ ಭವೇತ್ ಇತ್ಯುಕ್ತಂ. ಈ ಕಾರಣದಿಂದಲೇನೆ ಪುಂಡರೀಕಾಕ್ಷನನ್ನ ಬಿಟ್ಟರೆ ಬೇರೆ ಇನ್ಯಾರು ಈ ಮಹಾಭಾರತವನ್ನು ರಚನೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಮಾತು ಬಂದಿದೆ. ಭಗವಂತನನ್ನ ಬಿಟ್ಟರೆ ಬೇರೆ ಇನ್ಯಾರೂ ಕೂಡ ಈ ಗ್ರಂಥವನ್ನ ರಚನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದ್ರೆ ಅಷ್ಟು ಅದ್ಭುತವಾದ ವರ್ಣನೆ ಇದೆ ಇದರಲ್ಲಿ. ಇನ್ನು ಪಾಂಡವರು ಹುಟ್ಟಿರ್ಲೇ ಇಲ್ಲ, ಆವಾಗಲೇನೆ ಯಾವಾಗ ಯಾರ್ಯಾರು ಹುಟ್ಟುತ್ತಾರೆ, ಯಾರ್ಯಾರು ಸಾಯ್ತಾರೆ, ಯಾವ ದಿವಸದಲ್ಲಿ ಯಾರು ಹೇಗೆ ಯುದ್ಧ ಮಾಡ್ತಾರೆ, ಯಾರ್ಯಾರಿಗೆ ಯಾವತ್ತು ಸಾವು ಬರ್ತದೆ, ಮತ್ತೆ ವನವಾಸದಲ್ಲಿ ಯಾರ್ಯಾರು ಯಾವತ್ತು ಎಲ್ಲೆಲ್ಲಿಗೆ ಹೋದ್ರು, ಅಲ್ಲಿ ಏನ್ ನಡೀತು, ಯಾರು ಬಂದ್ರು ಹೋದ್ರು, ಅವರಿಗೆ ಆದ ಉಪಚಾರಗಳು, ಪ್ರತಿಯೊಂದರ ವರ್ಣನೆ ಇವರು ಯಾರು ಮಹಾಭಾರತದಲ್ಲಿ ಬರುವ ಅವರು ಯಾರೂ ಕೂಡ ಇನ್ನು ಹುಟ್ಟಿರ್ಲೇ ಇಲ್ಲ, ಆವಾಗಲೇನೆ ರಚನೆ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಆ ವೇದವ್ಯಾಸ ದೇವರ ಒಂದು ಜ್ಞಾನ ಶಕ್ತಿ, ಸರ್ವಜ್ಞತ್ವ ಎಷ್ಟು ಅದ್ಭುತವಾದದ್ದು ಅಂತನ್ನೋದು ಗೊತ್ತಾಗ್ತದೆ. ಆದ್ರಿಂದಲೇನೆ ಮಹಾಭಾರತವನ್ನ ಆ ವೇದವ್ಯಾಸ ದೇವರು, ಪುಂಡರೀಕಾಕ್ಷ ಅಲ್ಲದೆ, ಭಗವಂತನಲ್ಲದೆ ಬೇರೆ ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಮಾತು ಬಂದಿದೆ. ಹೀಗೆ ವೇದವ್ಯಾಸ ದೇವರ ಬಗ್ಗೆ ನಮಗೆ ಭಕ್ತಿಯನ್ನ ಬರುವ ಹಾಗೆ ವಾದಿರಾಜ ಸ್ವಾಮಿಗಳು ಅದನ್ನು ತಿಳಿಸಿಕೊಟ್ಟಿದ್ದಾರೆ ಆ ವಿಷಯವನ್ನು. ಭಾರತಾನಾಂ ಮಹಜ್ಜನ್ಮ ಮಹಾಭಾರತ ಮುಚ್ಯತೆ, ನಿರುಕ್ತಮಸ್ಯ ಯೋ ವೇದ ಸರ್ವ ಪಾಪೈ ಪ್ರಮುಚ್ಯತೆ, ತ್ರಿಭಿರ್ವರ್ಷೈರ್ಮಹಾರಾಜ ಕೃಷ್ಣದ್ವೈಪಾಯನೋಬ್ರವೀತ್, ನಿತ್ಯೋತ್ಥಿತೋ ಮಹಾಯೋಗಿ ಮಹಾಭಾರತಮಾದಿತಃ. ಇತಿ ಶ್ರೀಮನ್ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಆದಿಪರ್ವಣಿ ಪಂಚಪಂಚಾಶತ್ತಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ ಮಹಾಭಾರತದ ಆದಿಪರ್ವದಲ್ಲಿ 55ನೇ ಅಧ್ಯಾಯ ಮುಗಿತು. ಮುಂದೆ 56ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೈಶಂಪಾಯನ ಉವಾಚ. ಪುರೋರ್ವಂಶಂ ಮಹಾಧನ್ಯಂ ರಾಜ್ಞಾಂ ಅಮಿತ ತೇಜಸಾಂ, ಪ್ರವಕ್ಷ್ಯಾಮಿ ಪಿತॄಣಾಂ ತೇ ತೇಷಾಂ ನಾಮಾನಿ ಮೇ ಶೃಣು. ಈಗ ವೈಶಂಪಾಯನರು ಜನಮೇಜಯರಾಜನನ್ನ ಕುರಿತು ತಮ್ಮ ಪ್ರವಚನವನ್ನು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ಮಹಾಧನ್ಯವಾದ ಪುರುವಂಶವನ್ನ, ಅದರಲ್ಲಿ ಹುಟ್ಟಿರ್ತಕ್ಕಂತಹ ಮಹಾಪರಾಕ್ರಮಶಾಲಿಗಳಾದ ರಾಜರುಗಳ, ನಿನ್ನ ಪಿತೃಗಳ ಹೆಸರುಗಳನ್ನು ನಾನು ಹೇಳ್ತೇನೆ ಕೇಳು ಅಂತ ಇದ್ದಾರೆ.
ಜನಮೇಜಯ ರಾಜನಿಗೆ, ನಿನ್ನ ಪಿತೃಗಳು ಮಹಾಪರಾಕ್ರಮಶಾಲಿಗಳಾದಂತಹ ರಾಜರುಗಳು, ಪೂರ್ವಂಶದಲ್ಲಿ ಹುಟ್ಟಿದವರು. ಮಹಾಧನ್ಯಂ ಅಂತಿದೆ, ಪುರೋರ್ವಂಶಂ ಮಹಾಧನ್ಯಂ ಅಂತ. ಮಹಾಧನ್ಯಂ ಇತ್ಯತ್ರ ಪುರೋರ್ವಂಶಂ ಪ್ರವಕ್ಷ್ಯಾಮಿ, ತೇಷಾಂ ತದ್ವಂಶೋದ್ಭವಾನಾಂ ತೇ ಪಿತॄಣಾಂ ನಾಮಾನಿ ಮೇ ಮತ್ತಃ ಶೃಣು ಇತಿ ಸಂಬಂಧ. ಮೇ ಶೃಣು ಅಂತಿದೆ. ಮೇ ಅಂದ್ರೇನು? ನನ್ನಿಂದ ಅಂತರ್ಥ ಇಟ್ಟುಕೊಳ್ಬೇಕು. ನನ್ನಿಂದ ನೀನು ಕೇಳು ಅಂತರ್ಥ. ಪೂರ್ವಂಶದ ಚರಿತ್ರೆಯನ್ನ ಹೇಳ್ತೇನೆ, ನಿನ್ನ ಪಿತೃಗಳ ಹೆಸರುಗಳನ್ನೆಲ್ಲ ಹೇಳ್ತೇನೆ. ಆ ವಂಶದಲ್ಲಿ ಹುಟ್ಟಿದವರು, ಪೂರ್ವಂಶದಲ್ಲಿ ಹುಟ್ಟಿದವರು, ನಿನ್ನ ವಂಶದಲ್ಲಿ ಬಂದವರು, ನಿನ್ನ ಪಿತೃಗಳು ಯಾರ್ಯಾರಿದ್ದಾರೆ ಅವರ ಹೆಸರುಗಳನ್ನು ಹೇಳ್ತೇನೆ, ನನ್ನಿಂದ ಅದನ್ನ ಕೇಳು ಅಂತ ಹೀಗೆ ಸಂಬಂಧ ಇಟ್ಟುಕೊಳ್ಳಿ ಅಂತ ಬರೀತಾರೆ. ಪುರೋರ್ವಂಶಂ ಮಹಾಧನ್ಯಂ ರಾಜ್ಞಾಂ ಅಮಿತ ತೇಜಸಾಂ ಪ್ರವಕ್ಷ್ಯಾಮಿ ಪಿತॄಣಾಂ ತೇ ತೇಷಾಂ ನಾಮಾನಿ ಮೇ ಶೃಣು. ಅವ್ಯಕ್ತ ಪ್ರಭವೋ ಬ್ರಹ್ಮ ಶಾಶ್ವತೋ ನಿತ್ಯ ಅವ್ಯಯಃ ತಸ್ಮಾನ್ ಮರೀಚಿಃ ಸಂಜಜ್ಞೆ ದಕ್ಷಶ್ಚೈವ ಪ್ರಜಾಪತಿಃ. ಅವ್ಯಕ್ತ ಪ್ರಭವಃ ಬ್ರಹ್ಮ. ಅವ್ಯಕ್ತ ಅಂತಂದ್ರೆ ಅದು ಭಗವಂತ, ಅವ್ಯಕ್ತ ಸ್ವಭಾವದವನು, ಯಾವಾಗಲೂ ಅವ್ಯಕ್ತ ಸ್ವಭಾವದ ಭಗವಂತ. ಅಂತಹ ಅವ್ಯಕ್ತ ಸ್ವಭಾವನಾದ ಭಗವಂತನಿಂದ, ನಾರಾಯಣನಿಂದ, ಅವನಂತೆಯೇ ಶಾಶ್ವತನಾದ, ನಿತ್ಯನಾದ, ಅವ್ಯಯನಾದ ಚತುರ್ಮುಖ ಬ್ರಹ್ಮ ಹುಟ್ಟಿದ. ಅವ್ಯಕ್ತ ಪ್ರಭವೋ ಬ್ರಹ್ಮ ಶಾಶ್ವತಃ ನಿತ್ಯಃ ಅವ್ಯಯಃ. ಅವನು ಶಾಶ್ವತ, ಅವನು ನಿತ್ಯ, ಅವನು ಅವ್ಯಯ. ಅಂತಹ ಬ್ರಹ್ಮ ಹುಟ್ಟಿದ. ಅವ್ಯಕ್ತ ಪ್ರಭವೋ ಬ್ರಹ್ಮ ಶಾಶ್ವತೋ ನಿತ್ಯ ಅವ್ಯಯ ಅಂತಿದೆ. ಅದಕ್ಕೆ ರಾಜರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅವ್ಯಕ್ತೋ ನಾರಾಯಣ ತಸ್ಮಾತ್ ಪ್ರಭವೋ ಯಸ್ಯ ಸಹ ತಥೋಕ್ತಃ. ಅವನಿಂದ ಹುಟ್ಟಿದವನು ಅವ್ಯಕ್ತ ನಾರಾಯಣ, ಅವನಿಂದ ಹುಟ್ಟಿದವನು ಯಾರೋ ಅವನು ಬ್ರಹ್ಮ. ಅವ್ಯಕ್ತ ಪ್ರಭವೋ ಬ್ರಹ್ಮ, ಅವನು ಶಾಶ್ವತಃ ನಿತ್ಯ ಅವ್ಯಯ. ಶಾಶ್ವತಃ ನಿತ್ಯ ಅವ್ಯಯ ಅಂತ ಇಲ್ಲಿ ಸಂಧಿಯನ್ನ ಮಾಡದೆ ಬರೆದಿದ್ದಾರೆ. ಅವ್ಯಕ್ತ ಪ್ರಭವೋ ಬ್ರಹ್ಮ ಶಾಶ್ವತಃ ನಿತ್ಯ ಅವ್ಯಯ ಅಂತಿದೆ. ಸಂಧಿಯನ್ನ ಮಾಡದೆ ಬಿಡಿಸಿ ಬಿಡಿಸಿ ಬರೆದಿದ್ದಾರೆ. ಯಾಕೆ ಅನ್ನೋದಕ್ಕೆ ರಾಜರು ವ್ಯಾಖ್ಯಾನವನ್ನ ಮಾಡ್ತಾ, ಭಗವಂತನ ನಿತ್ಯತ್ವ, ಶಾಶ್ವತತ್ವ, ಅವ್ಯಯತ್ವ ಏನಿದೆ, ಅದಕ್ಕೂ ಬ್ರಹ್ಮದೇವರ ಶಾಶ್ವತತ್ವ, ಅವ್ಯಯತ್ವ, ನಿತ್ಯತ್ವಕ್ಕೂ ವ್ಯತ್ಯಾಸ ಇದೆ. ಭಗವಂತನಂತೆಯೇ ಪೂರ್ಣ ನಿತ್ಯ ಅವ್ಯಯ ಶಾಶ್ವತ ಅಲ್ಲ ಚತುರ್ಮುಖ ಬ್ರಹ್ಮ. ಅದಕ್ಕೋಸ್ಕರ ಆ ಒಂದು ವ್ಯತ್ಯಾಸವನ್ನ ಗಮನಿಸ್ರಿ ಅಂತ ತಿಳಿಸ್ಲಿಕ್ಕೋಸ್ಕರ ಅದನ್ನ ಸಂಧಿ ಮಾಡದೆ ಹಾಗೆ ಬರೆದಿದ್ದಾರೆ. ಅವ್ಯಕ್ತ ಪ್ರಭವೋ ಬ್ರಹ್ಮ ಶಾಶ್ವತೋ ನಿತ್ಯ ಅವ್ಯಯ ತಸ್ಮಾನ್ ಮರೀಚಿ ಸಂಜಜ್ಞೆ ದಕ್ಷಶ್ಚೈವ ಪ್ರಜಾಪತಿ. ಅಂತಹ ಬ್ರಹ್ಮನಿಂದ ಮರೀಚಿ ಋಷಿಗಳು ಮತ್ತು ದಕ್ಷ ಪ್ರಜಾಪತಿ ಇವರೆಲ್ಲ ಹುಟ್ಟಿದ್ರು. ಬ್ರಹ್ಮನಿಂದ, ಚತುರ್ಮುಖ ಬ್ರಹ್ಮದೇವರಿಂದ ಮರೀಚಿ ಮತ್ತು ದಕ್ಷ ಇವರ ಜನನ ಆಯಿತು. ಅಂಗುಷ್ಠಾತ್ ದಕ್ಷಮಸೃಜತ್ ಚಕ್ಷುರ್ಭ್ಯಾಂ ಚ ಮರೀಚಿನಂ ಮರೀಚೆ ಕಶ್ಯಪಃ ಪುತ್ರೋ ದಕ್ಷಸ್ಯ ದುಹಿತಾದಿತಿ. ಚತುರ್ಮುಖ ಬ್ರಹ್ಮದೇವರು ತನ್ನ ಅಂಗುಷ್ಠದಿಂದ ದಕ್ಷ ಪ್ರಜಾಪತಿಯನ್ನ ಹುಟ್ಟಿಸಿದರು. ತನ್ನ ಹೆಬ್ಬೆರಳಿನಿಂದ
ಬ್ರಹ್ಮದೇವರ ಹೆಬ್ಬೆರಳಿನಿಂದ ಅಂಗುಷ್ಠದಿಂದ ದಕ್ಷ ಪ್ರಜಾಪತಿಯ ಜನನ ಆಗಿದೆ. ಬ್ರಹ್ಮದೇವರು ತನ್ನ ಕಣ್ಣುಗಳಿಂದ ಮರೀಚಿ ಋಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ. ಚಕ್ಷುರ್ಭ್ಯಾಂ ಚ ಮರೀಚಿನಂ, ತನ್ನ ಆ ಎರಡು ಕಣ್ಣುಗಳಿಂದ ಮರೀಚಿ ಋಷಿಗಳ ಸೃಷ್ಟಿಯಾಯಿತು. ಈ ಮರೀಚಿ ಋಷಿಗಳೇನಿದ್ದಾರೆ ಅವರ ಮಕ್ಕಳೇ ಕಶ್ಯಪರು. ದಕ್ಷ ಪ್ರಜಾಪತಿ ಏನಿದ್ದಾನಲ್ಲ, ಅಂಗುಷ್ಟದಿಂದ ಹುಟ್ಟಿದವನು, ಅವನ ಮಗಳು ಅದಿತಿ. ಇವರಿಬ್ಬರು ಕೂಡ ಮದುವೆ ಮಾಡ್ಕೊಳ್ತಾರೆ. ಬ್ರಹ್ಮನ ಅಂಗುಷ್ಟದಿಂದ ಹುಟ್ಟಿದ ದಕ್ಷ ಪ್ರಜಾಪತಿಯ ಮಗಳು ಅದಿತಿ ದೇವಿಯೇ, ಬ್ರಹ್ಮನ ಕಣ್ಣುಗಳಿಂದ ಹುಟ್ಟಿದಂತಹ ಮರೀಚಿ ಋಷಿಗಳ ಮಕ್ಕಳು ಕಶ್ಯಪರು. ಅವರಿಬ್ಬರು ದಂಪತಿಗಳು, ಅದಿತಿ ಮತ್ತು ಕಶ್ಯಪರ. ಮುಂದೆ ಅಂಗುಷ್ಠಾತ್ ದಕ್ಷಮಸೃಜ ಚಕ್ಷುರ್ಭ್ಯಾಂ ಚ ಮರೀಚಿನಂ, ಮರೀಚೆ ಕಾಶ್ಯಪ ಪುತ್ರೋ ದಕ್ಷಸ್ಯ ದುಹಿತಾದಿತಿ. ಅದಿತ್ಯಾಂ ಕಾಶ್ಯಪಸ್ಯ ವಿವಸ್ವಾನ್ ವಿವಸ್ವತೋ ಮನುಃ ಮನೋರಿಳ, ಇಳಾಯ ಪುರೂರವಾಹ ಪುರೂರವಸಃ ಆಯುಃ, ಆಯುಷೋ ನಹುಷಃ ನಹುಷಸ್ಯ ಯಯಾತಿ. ಅದಿತಿ ಏನಿದ್ದಾಳೆ ದಕ್ಷ ಪ್ರಜಾಪತಿಯ ಮಗಳು, ಆ ಅದಿತಿಯಲ್ಲಿ ಕಶ್ಯಪ ಋಷಿಗಳಿಗೆ ವಿವಸ್ವಾನ್ ಎಂಬಂತಹ ಒಬ್ಬ ಮಗ ಹುಟ್ಟುತ್ತಾನೆ. ವಿವಸ್ವಾನ್ ಅಂತ ಅವನಿಗೆ ಹೆಸರು. ಆ ವಿವಸ್ವಂತನ ಮಗ ಮನು, ವೈವಸ್ವತ ಮನು ಅಂತ ಅವನಿಗೆ ಕರೀತಾರೆ. ವಿವಸ್ವಾನ್ ಎಂಬುವಂತವನ ಮಗನಾದ್ದರಿಂದ ಆ ಮನುವಿಗೆ ವೈವಸ್ವತ ಮನು ಅಂತ ಹೆಸರು. ಅದಿತಿ ಕಶ್ಯಪರ ಮಗ ವಿವಸ್ವಾನ್, ಆ ವಿವಸ್ವಾನ್ ಮಗ ಮನು, ವೈವಸ್ವತ ಮನು. ಆ ವೈವಸ್ವತ ಮನುವಿನ ಮಗಳು ಇಳಾದೇವಿ. ಇಳಾದೇವಿಯ ಮಗ ಪುರೂರವ, ಪುರೂರವನ ಮಗ ಆಯು, ಆಯುವಿನ ಮಗ ನಹುಷ, ನಹುಷನ ಮಗ ಯಯಾತಿ. ಅದಿತ್ಯಾಂ ಕಾಶ್ಯಪಸ್ಯ ವಿವಸ್ವಾನ್ ವಿವಸ್ವತೋ ಮನುಃ ಮನೋಃ ಇಳಾ, ಇಳಾಯಾಃ ಪುರೂರವಾಃ ಪುರೂರವಸಃ ಆಯುಃ, ಆಯುಷೋ ನಹುಷಃ ನಹುಷಸ್ಯ ಯಯಾತಿ. ಇನ್ನು ಯಯಾತೇಹೇ ದ್ವೇ ಭಾರ್ಯೇ ಬಭೂವತುಃ, ಯಯಾತಿಗೆ ಇಬ್ಬರು ಹೆಂಡತಿಯರಿದ್ರು. ಉಶನಸೋ ದುಹಿತಾ ದೇವಯಾನಿ, ವೃಷಪರ್ವಣಶ್ಚ ದುಹಿತಾ ಶರ್ಮಿಷ್ಠಾ ನಾಮ. ಉಶನಸಃ ದುಹಿತಾ ಅಂದ್ರೆ ಶುಕ್ರಾಚಾರ್ಯರ ಮಗಳು ದೇವಯಾನಿ ಅಂತ ಒಬ್ಬಳು. ವೃಷಪರ್ವಣ ದುಹಿತ, ವೃಷಪರ್ವನ ಮಗಳು ಶರ್ಮಿಷ್ಠಾ ಅಂತ ಮತ್ತೊಬ್ಬಳು. ಇವರಿಬ್ರು ಯಯಾತಿಯ ಹೆಂಡತಿಯರು. ಯಯಾತಿಗೆ ಇಬ್ರು ಹೆಂಡತಿಯರು, ದೇವಯಾನಿ ಮತ್ತು ಶರ್ಮಿಷ್ಠಾ ಅಂತ. ದೇವಯಾನಿ ಅಂತನ್ನೋಳು ಶುಕ್ರಾಚಾರ್ಯರ ಮಗಳು, ಶರ್ಮಿಷ್ಠಾ ಅಂತನ್ನೋಳು ವೃಷಪರ್ವರಾಜನ ಮಗಳು. ಯಯಾತೇರ್ ದ್ವೇ ಭಾರ್ಯೇ ಬಭೂವತುಃ, ಉಶನಸೋ ದುಹಿತಾ ದೇವಯಾನಿ, ವೃಷಪರ್ವಣಶ್ಚ ದುಹಿತಾ ಶರ್ಮಿಷ್ಠಾ ನಾಮ. ತತ್ರ ಅನುವಂಶೋ ಭವತಿ. ಇತ್ಯತ್ರ ಅನುವಂಶೋ ನಾಮ ವಂಶವರ್ಣನಾ ಅನುಕೂಲ ಶ್ಲೋಕ. ಮುಂದಿಂದ ವಂಶವನ್ನು ವರ್ಣನೆ ಮಾಡಲಿಕ್ಕೆ ಅನುಕೂಲವಾದಂತಹ ಶ್ಲೋಕಗಳು ಹೀಗೆ ಮುಂದಿದ್ದಾವೆ. ತತ್ರ ಅನುವಂಶೋ ಭವತಿ. ಯದುಂ ಚತುರ್ವಶುಂ ಚೋಭೌ ದೇವಯಾನಿ ವ್ಯಜಾಯತ, ದೃಹ್ಯುಂ ಚಾನುಂ ಚ ಪೂರುಂ ಚ ಶರ್ಮಿಷ್ಠಾ ಪಾರ್ಶ್ವಪರ್ವಣಿ. ಯಯಾತಿಗೆ ಇಬ್ಬರು ಹೆಂಡತಿಯರೇನಿದ್ರು, ಆ ಇಬ್ಬರು ಹೆಂಡತಿಯರಲ್ಲಿ ಸೇರಿ ಒಟ್ಟು 5 ಜನ ಮಕ್ಕಳಾಗ್ತಾರೆ. ದೇವಯಾನಿ ಅಂತನ್ನೋಳು ಒಬ್ಬಳು ಹೆಂಡತಿ. ಆ ದೇವಯಾನಿಗೆ 2 ಮಕ್ಕಳು, ಯದು ಮತ್ತು ತುರ್ವಸು ಅಂತ. ಯದು ಮತ್ತು ತುರ್ವಸು ಅಂತನ್ನೋರಿಬ್ರು ಕೂಡ ದೇವಯಾನಿಯ ಮಕ್ಕಳು. ಇನ್ನೊಬ್ಬಳು ವೃಷಪರ್ವನ ಮಗಳಾದಂತಹ ಶರ್ಮಿಷ್ಠಾ ಏನಿದ್ಲು, ಅವಳಿಗೆ 3 ಜನ ಮಕ್ಕಳು,
ದೃಹ್ಯು, ಅನು ಮತ್ತೆ ಪೂರು ಅಂತ ಈ 3 ಜನ ಮಕ್ಕಳು. ಒಟ್ಟು 5 ಜನ ಮಕ್ಕಳಾಯ್ತು. ಇದರ ಕಥೆ ಇನ್ನು ವಿಸ್ತಾರವಾಗಿ ಮುಂದೆ ಬರ್ತದೆ, ಆವಾಗ ಹೇಳ್ತೇನೆ. ಆಚಾರ್ಯ, ಹ್ಮ್ ಸೊ ದೇವಯಾನಿಯಿಂದ ಯದು ಮತ್ತು ತುರ್ವಂಶು ಹ್ಮ್ ಅಂಡ್ ಇದು ಶರ್ಮಿಷ್ಠಾದಿಂದ ರಶ್ಯುಂ ಚಾನುಂ ಪುರುಂ. ದ್ರಹ್ಯು, ಅನು ಮತ್ತು ಪೂರು ಅಂತ ಇವರು 3 ಜನ ಅನು ಮಕ್ಕಳು. ದ್ರಹ್ಯು, ಅನು, ಓಕೆ. ದ್ರಹ್ಯು, ಅನು ಮತ್ತೆ ಅಂಡ್ ಪೂರು. ಇದೆಲ್ಲ ಪೂರು, ಇದೆಲ್ಲ ಒಂದು ದ್ರಹ್ಯು. ಗಂಡ ಮಕ್ಕಳೆಲ್ಲ. ಹೌದು, 3 ಜನ ಗಂಡು ಮಕ್ಕಳು. ದೃಹ್ಯು, ಅನು, ಪೂರು ಅಂತ 3 ಜನ ಗಂಡು ಮಕ್ಕಳು, ಶರ್ಮಿಷ್ಠೆಯ ಮಕ್ಕಳು. ದೇವಯಾನಿಗೆ ಯದು ಮತ್ತು ತುರ್ವಸು ಅಂತ 2. ಹೀಗೆ ಒಟ್ಟು 5 ಜನ ಯಾರಿಗೆ? ಯಯಾತಿಯ ಮಕ್ಕಳು. ಇಲ್ಲಿ ಯಯಾತಿಗೆ 2 ಹೆಂಡತಿಯರು ಹೇಗಾದ್ರು ಅನ್ನೋದಕ್ಕೊಂದು ಕಥೆ ಇದೆ. ಅದನ್ನು ನಾಳೆ ಹೇಳ್ತೇನೆ, ಇವತ್ತು ಟೈಮ್ ಆಯ್ತು. ದೇವಯಾನಿ ಮತ್ತು ಶರ್ಮಿಷ್ಠ ಇವರಿಬ್ರು ಇವನಿಗೆ ಯಯಾತಿಗೆ ಹೆಂಡತಿಯರಾಗಲಿಕ್ಕೆ ಏನು ಕಾರಣ ಅನ್ನೋದಕ್ಕೊಂದು ಕಥೆ ಇದೆ. ಅದು ಇಲ್ಲಿ ಮುಂದೆ ಇಲ್ಲಿದೆಯಾ ಅಂತ ನೋಡಿದೆ, ಇಲ್ಲಿಲ್ಲ. ಅದನ್ನ ನಾನು ನಿಮಗೆ ನಾಳೆ ದಿವಸ ಹೇಳ್ತೇನೆ. ಹೀಗೆ 2 ಹೆಂಡತಿಯರಾಗ್ತಾರೆ. ಅದರಲ್ಲಿ ಶರ್ಮಿಷ್ಠ ಅಂತನ್ನವಳಿಂದ 3 ಜನ ಮಕ್ಕಳು ಹುಟ್ಟುತ್ತಾರೆ. ತತ್ರ ಅನುವಂಶೋ ಭವತಿ ಯದುಂಚ ತುರ್ವಸುಂ ಚೋಭೌ ದೇವಯಾನಿ ವ್ಯಜಾಯತ ದೃಹ್ಯುಂ ಚಾನುಂ ಚ ಪೂರುಂ ಚ ಶರ್ಮಿಷ್ಠ ವಾರ್ಷಪರ್ವಣಿ. ಅಲ್ಲಿಗೆ 7 ಶ್ಲೋಕ ಆಯ್ತು, ಸಾಕು ಇವತ್ತಿಗೆ. ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಸ್ವರ್ಗ ಅಂದ್ರೆ ಮೋಕ್ಷ ಅಂತ ತಿಳ್ಕೊಬೇಕಾ ಇಲ್ಲಿ? ಸ್ವರ್ಗ ಅಂದ್ರೆ ಸ್ವರ್ಗ ಅಂತಾನೆ ಇಟ್ಕೊಳ್ಬಹುದು. ಅಲ್ಲ, ಅಲ್ಲಿಯೂ ಕೂಡ ಮಹಾಭಾರತ ಓದಿದ್ರೆ ಸ್ವರ್ಗ ಹೋಗತ್ತೆ ಅಂದ್ರೆ ಸ್ವರ್ಗ ಬರೇ ಇದಲ್ವಾ, ಹೋಗಿ ತಿರ್ಗು ವಾಪಸ್ ಬಂದ್ಬಿಡ್ತೀವಲ್ವಾ? ಮೋಕ್ಷ ಬೇರೆ, ಸ್ವರ್ಗ ಬೇರೆ ಅಲ್ವಾ? ಹೌದು, ಇದು ಪಿತೃಗಳಿಗೆ ಸ್ವರ್ಗ ಆಗ್ತದೆ ಅಂತ ಹೇಳ್ತಾರಲ್ವಾ. ಪಿತೃಗಳಿಗೆ ಸ್ವರ್ಗ ಆಗ್ಲಿ ಅನ್ನೋ ಉದ್ದೇಶದಿಂದ ಶ್ರಾದ್ದ ಮಾಡ್ತಾರಲ್ಲ. ಶ್ರಾದ್ದ ಮಾಡೋ ಸಮಯದಲ್ಲಿ ಪಿತೃಗಳನ್ನ ಉದ್ದೇಶಿಸಿ ಮಹಾಭಾರತವನ್ನ ಶ್ರವಣ ಮಾಡಿದ್ರೆ ಪಿತೃಗಳಿಗೆ ಸ್ವರ್ಗ ಆಗ್ತದೆ ಅಂತ ಹೀಗೆ ಹೇಳೋದು ಒಂದು ವಾಡಿಕೆ. ಮೋಕ್ಷ ಅಲ್ಲ, ಮೋಕ್ಷ ಅಲ್ಲ. ಸರಿ ಆಚಾರ್ಯ, ನಮಸ್ಕಾರ. ಧನ್ಯವಾದಗಳು ಆಚಾರ್ಯ, ನಮಸ್ಕಾರ. ಆಚಾರ್ಯ, ಇಲ್ಲೂ ಮುಂದೆ ಅವ್ಯಕ್ತ ಪ್ರಭೋ ಬ್ರಹ್ಮ ಶಾಶ್ವತ ನಿತ್ಯ ಅವ್ಯಯ ತಸ್ಮಾನ್ ಮರಿಚಿ ಸಂಜ್ಞಕ್ಷೋ ದಶ್ಚೇವ ಪ್ರಜಾಪತಿ. ಇದರಲ್ಲಿ ಭಗವಂತನಿಂದ ಬ್ರಹ್ಮ ಹುಟ್ಟಿದ, ಬ್ರಹ್ಮದಿಂದ ಮರೀಚಿ, ಮರೀಚಿಯಿಂದ ದಕ್ಷದಿಂದ ಪ್ರಜಾಪತಿ. ಅದು ಹೇಳಿಬಿಟ್ಟು ಅಂಗುಷ್ಟ ದಕ್ಷಂ ಅಸೃಜ ಅಂತ ಹೇಳಿದರೆ ಅದು ಬ್ರಹ್ಮದಿಂದ ಬಂದಾನ ಇಲ್ಲ ದಕ್ಷ ಪ್ರಭಾದಿ ಬಂದು ಭಗವಂತನಿಂದ ಬಂದಾನ? ಯಾಕಂದ್ರೆ ಅಂಗುಷ್ಟ ದಕ್ಷಂ ಅಂದ್ರೆ ಅಂಗುಷ್ಟ ಬಂದ. ಇಲ್ಲ, ಬ್ರಹ್ಮದೇವರ ಮಕ್ಕಳು ಇವರಿಬ್ರು ಅಂತ ಹೇಳಿದ್ರಲ್ವಾ. ಚತುರ್ಮುಖ ಬ್ರಹ್ಮದೇವರಿಗೆ ದಕ್ಷ ಪ್ರಜಾಪತಿ ಮತ್ತು ಮರೀಚಿ 2 ಮಕ್ಕಳು ಅಂತ ಹೇಳಿದ್ರಲ್ವಾ. ಅವ್ರನ್ನ ಹೇಗೆ ಬ್ರಹ್ಮದೇವರು ಹುಟ್ಟಿಸಿದ್ರು ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಹೇಳಿರೋದು. ಬ್ರಹ್ಮದೇವರ ಅಂಗುಷ್ಟದಿಂದ ದಕ್ಷ ಪ್ರಜಾಪತಿ, ಕಣ್ಣಿನಿಂದ ಮರೀಚಿ ಋಷಿಗಳು ಹುಟ್ಟಿದ್ರು ಅಂತ ಅದನ್ನೇ ಹೇಳಿತ್ತು. ನಾನೇನು ಅನ್ಕೊಂಡಿದ್ದೆ ಬ್ರಹ್ಮದೇವರಿಂದ ಮರೀಚಿ, ಮರೀಚಿಯಿಂದ ದಕ್ಷ ತಪ್ಪದು. ನಮಸ್ಕಾರ ಗುರುಗಳೇ. ಹರೇ ನಮಃ. ಹರೇ ನಮಃ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ, ಧನ್ಯವಾದಗಳು. ನಾರಾಯಣ. ಹರೇ ನಮಃ.